ಆತ್ಮೀಯ ವಿದ್ಯಾರ್ಥಿಗಳೇ, ಆನ್ಲೈನ್ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು 2ನೇ ಅಧ್ಯಾಯದ ಕೊನೆಯ ಭಾಗವನ್ನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದು 2ನೇ ಅಧ್ಯಾಯದ ನಾವೇನು ಪಾಠ ಮಾಡ್ತಾ ಇದ್ದೀವಿ ಅದರ ಒಂದು ಕೊನೆಯ ಭಾಗ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಸೊ ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳುವಂತಹ ಅಂಶಗಳೇನಂತಂದ್ರೆ ಸೆನ್ಸಸ್ ಆಫ್ ಇಂಡಿಯಾ, ಭಾರತದ ಜನಗಣತಿ ಮತ್ತು NSSO. ಸೊ ಈ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗಾಗಲೇ ನಾನು ಜನಗಣತಿ ಅಂದ್ರೆ ಏನು ಅಂತ ಹೇಳಿ ನಿಮಗೆ ತಿಳಿಸಿದ್ದೀನಿ. ಜನಗಣತಿ ಅಂತಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಸರ್ಕಾರ ಹಮ್ಮಿಕೊಳ್ಳುವಂತ ಅಂದ್ರೆ ಜನಸಂಖ್ಯೆ ಬಗ್ಗೆ ವಿವಿಧ ಮಾಹಿತಿಗಳನ್ನ ಸಂಗ್ರಹಿಸಲಿಕ್ಕೆ ಸರ್ಕಾರ 10 ವರ್ಷಗಳಿಗೊಮ್ಮೆ ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟ ವಿವಿಧ ಆಯಾಮಗಳ ಬಗ್ಗೆ ದತ್ತಾಂಶಗಳನ್ನ ಸಂಗ್ರಹಿಸುವಂತ ಒಂದು ವಿಧಾನ, ಅದು ಜನಗಣತಿ. ಸೊ ಈ ಜನಗಣತಿ ಏನು ವ್ಯಕ್ತಪಡಿಸೋದು ಅಂತಂದ್ರೆ, or this census will express the census of India provides the most complete and continuous demographic records of population. ಅಂತಂದ್ರೆ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಮಾಹಿತಿ, ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪರಿಪೂರ್ಣವಾಗಿ ಮತ್ತು ಸತತವಾಗಿ ಸಂಗ್ರಹಿಸುವಂತ ಒಂದು ವಿಧಾನ, ಅದು ಜನಗಣತಿ ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಸೊ ಈ ಜನಗಣತಿಯನ್ನ ಮೊಟ್ಟ ಮೊದಲಿಗೆ 1881ರಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಯಾವಾಗ? ಸ್ವತಂತ್ರ ಪೂರ್ವದಲ್ಲಿ. ಅದು 1881ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಟ್ ಈಸ್ ಕಂಡಕ್ಟೆಡ್ ಎವ್ರಿ 10 years, ಅಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಈ ಒಂದು ಜನಗಣತಿಯನ್ನ ನಮ್ಮ ದೇಶದಲ್ಲಿ ನಡೆಸಲಾಗ್ತದ. ಸೊ ಮೊಟ್ಟ ಮೊದಲಿಗೆ ಫಾರ್ ದಿ ಫಸ್ಟ್ ಟೈಮ್ ಇಟ್ ವಾಸ್ ಕಂಡಕ್ಟೆಡ್ ಇನ್ 1881. ಆಫ್ಟರ್ ಇಂಡಿಪೆಂಡೆನ್ಸ್ ದಿ ಸೆನ್ಸಸ್ ಆಫ್ ಇಂಡಿಯಾ ಇಸ್ ಕಂಡಕ್ಟೆಡ್ ಇನ್ ದಿ ಇಯರ್ ಆಫ್ 1951. ಅಂದ್ರೆ ಈ ಒಂದು ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಸಲಾಗ್ತದ ಮತ್ತು ಮೊಟ್ಟ ಮೊದಲಿಗೆ 1881ರಲ್ಲಿ ಈ ಒಂದು ಜನಗಣತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವತಂತ್ರದ ನಂತರ ಇದನ್ನ 1951ರಲ್ಲಿ ಯಾವಾಗ ಭಾರತಕ್ಕೆ ಸ್ವತಂತ್ರ ಸಿಕ್ತು, ಮೊಟ್ಟ ಮೊದಲಿಗೆ 1951ರಲ್ಲಿ ಅದನ್ನ ನಮ್ಮ ದೇಶದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೊ ಈ ಒಂದು ಜನಗಣತಿ ಯಾವ ಅಂಶಗಳ ಬಗ್ಗೆ, ಜನಸಂಖ್ಯೆಗೆ ಸಂಬಂಧಪಟ್ಟಂತ ಯಾವ್ಯಾವ ಅಂಶಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸೋದಂತಂದ್ರೆ, ಇದು ಸೈಜ್ ಅಂದ್ರೆ ಜನಸಂಖ್ಯೆಯ ಗಾತ್ರ ಎಷ್ಟಿದೆ, ಜನಸಂಖ್ಯೆ ನಮ್ಮ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತದ. ಅದರ ಜೊತೆಗೆ ಡೆನ್ಸಿಟಿ ಅಂದ್ರೆ ಜನಸಾಂದ್ರತೆ, ಪ್ರತಿ ಚದುರ ಕಿಲೋಮೀಟರ್ಗಳಲ್ಲಿ. ಜನಸಾಂದ್ರತೆ ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ಗಳಲ್ಲಿ ಎಷ್ಟು ಜನ ವಾಸವಾಗಿದ್ದಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತದ. ಅದರ ಜೊತೆಗೆ ಸೆಕ್ಸ್ ರೇಷಿಯೋ ಅಂತಂದ್ರೆ ಲಿಂಗಾನುಪಾತ, ಪ್ರತಿ 1,000 ಜನರಿಗೆ ಪುರುಷರಿಗೆ ಎಷ್ಟು ಜನ ಮಹಿಳೆಯರಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತಾರ. ಅದಕ್ಕೆ ನಾವು ಲಿಂಗಾನುಪಾತ ಅಂತೇಳಿ ಕರಿತೀವಿ. ಅದರ ಜೊತೆಗೆ ಲಿಟರಸಿ, ನಮ್ಮ ದೇಶದಲ್ಲಿ ಸಾಕ್ಷರತಾ ದರ ಎಷ್ಟಿದೆ. ಸೊ ಈ ಸಾಕ್ಷರತಾ ದರದ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ತದ, ವಾಟ್ ಈಸ್ ದ ಲಿಟರಸಿ ರೇಟ್ ಆಫ್ ಇಂಡಿಯಾ? ಅದು 74.04 ಅಂತಿದೆ. ಅದನ್ನು ನೀವು 74 ಅಂತ ಬರೆದ್ರು ಕೂಡ ನಿಮಗೆ ಪರೀಕ್ಷೆಯಲ್ಲಿ 1 ಮಾರ್ಕ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ ಮೈಗ್ರೇಷನ್ ಅಂತಂದ್ರೆ ವಲಸೆ, ಜನರು ಎಷ್ಟು ಪ್ರಮಾಣದಲ್ಲಿ ಭಾರತದಿಂದ, ನಮ್ಮ ದೇಶದಿಂದ ಹೊರಗೆ ವಲಸೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಜನರು ವಲಸೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತದ. ಅದರ ಜೊತೆಗೆ ರೂರಲ್ ಅರ್ಬನ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ಹಂಚಿಕೆ.
ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ವಾಸವಾಗಿದ್ದಾರಾ ಮತ್ತು ನಗರ ಪ್ರದೇಶಗಳಲ್ಲಿ ಎಷ್ಟು ಜನ ವಾಸವಾಗಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಜನಗಣತಿ ಮಾಹಿತಿಯನ್ನ ಸಂಗ್ರಹಿಸ್ತದ. ಸೊ ಹೀಗೆ ಜನಸಂಖ್ಯೆಗೆ ಸಂಬಂಧಪಟ್ಟಂತ ಅನೇಕ ವಿಷಯಗಳ ಬಗ್ಗೆ ಈ ಜನಗಣತಿ ಮೂಲಕ ಭಾರತ ಸರ್ಕಾರ ಏನ್ ಮಾಡ್ತದ, ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ತದ. ಆ ದತ್ತಾಂಶಗಳ ಆಧಾರದ ಮೇಲೆ ಭಾರತ ಸರ್ಕಾರ ಏನ್ ಮಾಡ್ತದ, ಯಾವುದೇ ಒಂದು ಆರ್ಥಿಕ ಕಾರ್ಯಕ್ರಮ ಆಗಿರ್ಬೋದು, ಆರ್ಥಿಕ ನೀತಿಯನ್ನ ಹಮ್ಮಿಕೊಳ್ಳುತ್ತದ, ಅನುಷ್ಠಾನಕ್ಕೆ ತರ್ತದ. ಇನ್ನು ಎರಡನೇದು NSSO. ಇದರ ಪೂರ್ತಿ ಫುಲ್ ಫಾರ್ಮ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. NSSO ಅಂತಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತಂದ್ರೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ. ಒಂದು ಮಾರ್ಕ್ಸ್ಗೋಸ್ಕರ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, NSSO ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ. ಸೊ ಅವಾಗ ನೀವು ಇಂಗ್ಲಿಷ್ ಅಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕೂಡ ಬರೀಬಹುದು, ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿ ಅಂತ ಕೂಡ ನೀವು ಬರೀಬಹುದು. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತಪ್ಪ ಅಂತಂದ್ರೆ ಇದನ್ನ 1950ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1950. ಸೊ ಇದನ್ನ 1950ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಈ ಒಂದು ಸಂಸ್ಥೆ ಯಾವ್ಯಾವ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತದ ಅಂತಂದ್ರೆ ಲಿಟ್ರಸಿ ರೇಟ್ ಅಂತಂದ್ರೆ ಪ್ರತಿ 3 ತಿಂಗಳಿಗೆ ಅಥವಾ ಪ್ರತಿ 6 ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಸಾಕ್ಷರತಾ ದರ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಂಸ್ಥೆ ಏನಾಗ್ತದ ಅಥವಾ ಈ ಒಂದು ಕಚೇರಿ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ ಸ್ಕೂಲ್ ಎನ್ರೋಲ್ಮೆಂಟ್ ಅಂತಂದ್ರೆ ಶಾಲೆಗಳಿಗೆ ದಾಖಲಾತಿ ಪಡೆದಿರುವ ಮಕ್ಕಳ ಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಪ್ರತಿ ವರ್ಷ ಶಾಲೆಗಳಲ್ಲಿ ದಾಖಲಾತಿ ಪಡೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ಇದು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ ಯುಟಿಲೈಸೇಷನ್ ಆಫ್ ಎಜುಕೇಶನಲ್ ಸರ್ವಿಸಸ್ ಅಂತಂದ್ರೆ ಶಿಕ್ಷಣ ಸೇವೆಗಳ ಬಗ್ಗೆ ಎಷ್ಟು ಪ್ರಮಾಣದಲ್ಲಿ ಅಥವಾ ಎಷ್ಟು ಪ್ರಮಾಣದ ಜನ ಉಪಯೋಗವನ್ನ ಪಡಿತಾ ಇದ್ದಾರ. ಶಿಕ್ಷಣ ಏನು ಸೇವೆಗಳಿದೆ, ಸರ್ಕಾರ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನು ಶಿಕ್ಷಣವನ್ನು ಜನರಿಗೆ ಒದಗಿಸ್ತಾ ಇದ್ದ ಆ ಶಿಕ್ಷಣದ ಮಟ್ಟದ ಬಗ್ಗೆ ಕೂಡ ಏನ್ ಮಾಡ್ತದ ಈ ಒಂದು ಕಚೇರಿ, ಈ ಒಂದು ಸಂಸ್ಥೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ ಎಂಪ್ಲಾಯ್ಮೆಂಟ್, ನಮ್ಮ ದೇಶದಲ್ಲಿ ಉದ್ಯೋಗದ ಮಟ್ಟ ಎಷ್ಟು ಪ್ರಮಾಣದಲ್ಲಿದೆ, ಎಷ್ಟು ಜನರು ಉದ್ಯೋಗದಲ್ಲಿ ತೊಡಗಿದ್ದಾರ, ಅದರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಂಸ್ಥೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಉತ್ಪಾದನಾ ಮತ್ತು ಸೇವಾ ವಲಯ. ಅಂದ್ರೆ ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಕೈಗಾರಿಕೆಗಳು ಯಾವ್ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಎಷ್ಟು ಮಟ್ಟದಲ್ಲಿ ಉತ್ಪಾದನೆ ಮಾಡ್ತಾ ಇದೆ, ಅದನ್ನ ಹೇಗೆ ವಿತರಣೆ ಮಾಡ್ತಾ ಇದೆ, ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಈ ಒಂದು NSSO ಅನ್ನುವಂತ ಒಂದು ಸಂಸ್ಥೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ ಮೆಟರ್ನಿಟಿ ಅಂತಂದ್ರೆ ತಾಯ್ತನ, ಎಷ್ಟು ಹೆಣ್ಮಕ್ಳು ಗರ್ಭಿಣಿಯಾಗಿದ್ದಾರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತದ. ಅದರ ಜೊತೆಗೆ ಚೈಲ್ಡ್ ಕೇರ್ ಅಂತಂದ್ರೆ ಮಕ್ಕಳ ಸೇವೆ ಬಗ್ಗೆ ಕೂಡ, ಅಂದ್ರೆ ಚಿಕ್ಕ ಮಕ್ಕಳ ಸೇವೆ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸ್ತದ. ಅದರ ಜೊತೆಗೆ ಯುಟಿಲೈಸೇಷನ್ ಆಫ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಯಾವ ರೀತಿಯಲ್ಲಿದೆ ನಮ್ಮ ದೇಶದಲ್ಲಿ, ಅದಕ್ಕೆ ನಾವು PDS ಅಂತ ಕರಿತೀವಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಅದಕ್ಕೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕೂಡ ಕರಿತೀವಿ. ಸೊ ಅದರ ಬಗ್ಗೆ ಕೂಡ ಈ ಒಂದು ಸಂಸ್ಥೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಪ್ರಶ್ನೆ ಇದೆ, ಪರೀಕ್ಷೆಯಲ್ಲಿ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನ ನಿಮಗೆ ಕೇಳಬಹುದು. ಈ ಸಂಸ್ಥೆಗಳನ್ನ ಹೊರತುಪಡಿಸಿ ಅಥವಾ ಈ ಕಾರ್ಯಕ್ರಮಗಳನ್ನ ಹೊರತುಪಡಿಸಿ ಬೇರೆ ಏಜೆನ್ಸೀಸ್ ಕೂಡ, ಅಂದ್ರೆ ಬೇರೆ ಸಂಸ್ಥೆಗಳು ಕೂಡ ಕೆಲವು ಜನಸಂಖ್ಯೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾವ. ಆ ಸಂಸ್ಥೆಗಳು ಅಂತಂದ್ರೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಅದಕ್ಕೆ ನಾವು ಸಂಕ್ಷಿಪ್ತವಾಗಿ CSO ಅಂತ ಹೇಳಿ ಕರೀತೀವಿ. ಸೊ ಈ ಒಂದು ಸಂಸ್ಥೆ ಕೂಡ ಏನ್ ಮಾಡ್ತದ, ಜನಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ RGI, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ
ಜನರಲ್ ಆಫ್ ಇಂಡಿಯಾ RGI ಅನ್ನೋ ಸಂಸ್ಥೆ ಕೂಡ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತದ. ಅದರ ಜೊತೆಗೆ DGCIS ಅಂತಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಲೇಬರ್ ಬ್ಯೂರೋ. ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸ್ಟ್ಯಾಟಿಸ್ಟಿಕಲ್ ಲೇಬರ್ ಬ್ಯೂರೋ. ಹೀಗೆ ಮುಂತಾದ ಸಂಘ ಸಂಸ್ಥೆಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಅದು ಸರ್ಕಾರಕ್ಕೆ ಸಲ್ಲಿಸ್ತವೆ. ಆ ಮಾಹಿತಿ ಆಧಾರದ ಮೇಲೆ ಸರ್ಕಾರ ಏನ್ ಮಾಡ್ತದ ಆರ್ಥಿಕ ನೀತಿ ಅಥವಾ ಆರ್ಥಿಕ ಕಾರ್ಯಕ್ರಮಗಳನ್ನ ಜಾರಿಗೊಳಿಸ್ತದ. ಸೊ ಇವುಗಳ ಮೇಲೆ CSO, RGI, DGCIS ನಿಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳಾಗ್ತದ. ಅವುಗಳನ್ನ ವಿವರಿಸಿ ಬರೆಯಿರಿ ಅಂತ ಹೇಳಿ ಅವಾಗ ನೀವು ಅದನ್ನ ಏನ್ ಮಾಡಬೇಕು, ಫುಲ್ ಫಾರ್ಮ್ಗಳಲ್ಲಿ ಬರೆದ್ರೆ ನಿಮಗೆ 1 ಅಂಕದ ಮಾರ್ಕ್ಸ್, 1 ಅಂಕ ನಿಮಗೆ ಸಿಗ್ತಾ ಇದೆ. ಸೊ ಇದಿಷ್ಟು 2ನೇ ಅಧ್ಯಾಯ, ಕಲೆಕ್ಷನ್ ಆಫ್ ಡಾಟಾ, ದತ್ತಾಂಶಗಳ ಸಂಗ್ರಹಣೆ. ಇಲ್ಲಿಗೆ ಈ ಅಧ್ಯಾಯ ಮುಗಿಸ್ತಾ ಇದ್ದೀವಿ. ಇನ್ನ ಮುಂದಿನ ಸೆಷನ್ ಅಲ್ಲಿ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನಮ್ಮ ಅರ್ಥಶಾಸ್ತ್ರಕ್ಕೆ ವಿಷಯ ಅಥವಾ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತ 2ನೇ ಪುಸ್ತಕವನ್ನ ನೋಡ್ತಾ ಇದೀವಿ. ಅಂದ್ರೆ 2ನೇ ಭಾಗವನ್ನ ನೋಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಈ ನಮ್ಗೆ PU ಬೋರ್ಡ್ ಏನಿದೆ, PU ಬೋರ್ಡ್ ನಮ್ಗೆ ಮೊದಲನೇ ವರ್ಷದಲ್ಲಿ ಅಥವಾ ಫಸ್ಟ್ PUCಯಲ್ಲಿ 2 ಪುಸ್ತಕಗಳನ್ನ ಪ್ರಕಟಿಸಿದೆ. ಒಂದು ಸಂಖ್ಯಾಶಾಸ್ತ್ರದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, 2ನೇದು ಭಾರತದ ಆರ್ಥಿಕ ಅಭಿವೃದ್ಧಿ. ಸೊ ಆ 2 ಪುಸ್ತಕಗಳನ್ನ ನಾವು ಒಟ್ಟಿಗೆ ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ವಿ. ಅದನ್ನ ಡಿವೈಡ್ ಮಾಡಿದೆ ಅಂತಂದ್ರೆ ಫಸ್ಟ್ 2 ಚಾಪ್ಟರ್ ಫ್ರಮ್ ದಿ ಫಸ್ಟ್ ಪಾರ್ಟ್, ಅಂದ್ರೆ ಮೊದಲ 2 ಅಧ್ಯಾಯಗಳು ಮೊದಲನೇ ಭಾಗದಿಂದ, ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದಿಂದ 2 ಅಧ್ಯಾಯಗಳು, ಆಮೇಲೆ ಮತ್ತೆ 2 ಅಧ್ಯಾಯಗಳು 2ನೇ ಭಾಗದಿಂದ, ಅಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ. ಅದರಲ್ಲಿ 2 ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ನಾವು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಆ ಒಂದು ಪುಸ್ತಕದಲ್ಲಿ ನಾವು ಮತ್ತು 2 ಚಾಪ್ಟರ್ ಮುಗಿಸಿ ಮತ್ತೆ ನೆಕ್ಸ್ಟ್ ಪಾರ್ಟ್ 2 ದಲ್ಲಿನ 2 ಚಾಪ್ಟರ್ಗಳನ್ನ ಮುಗಿಸ್ತಾ ಹೋಗ್ತಾ ಇದೀವಿ. ಅಂದ್ರೆ 2 ಚಾಪ್ಟರ್ಗಳನ್ನ ಪ್ರತಿ ಭಾಗದಿಂದ 2 ಚಾಪ್ಟರ್ಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗಬೇಕಾಗಿದೆ. ಹಾಗಾಗಿ ಮೊದಲನೇ ಭಾಗದ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಆ ಭಾಗದಲ್ಲಿ ನಾವು ಈಗಾಗಲೇ 2 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನ ಮುಂದಿನ ಸೆಷನ್ ಅಲ್ಲಿ 2ನೇ ಭಾಗವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ. ಅದರಲ್ಲಿ ಮೊದಲನೇ ಅಧ್ಯಾಯ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್, ಅಂದ್ರೆ ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ ಅನ್ನುವಂತ ಅಧ್ಯಾಯ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಓದಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ನಾನು ನಿಮಗೆ ಈಗಾಗಲೇ ವಾಟ್ಸಾಪ್ ನಲ್ಲಿ ಒಂದು ಕ್ವಶನ್ ಬ್ಯಾಂಕ್ ಅನ್ನು ಕಳಿಸಿದ್ದೀನಿ. ಅಂದ್ರೆ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳ ಅಥವಾ ಪ್ರಶ್ನೆಗಳ ಒಂದು ಸೆಟ್ ಇದೆ. ಪ್ರಶ್ನೆಗಳ ಒಂದು ಬ್ಯಾಂಕ್ ಅನ್ನ PU ಬೋರ್ಡ್ ಪಬ್ಲಿಷ್ ಮಾಡಿದೆ. ಆ ಕ್ವಶನ್ ಬ್ಯಾಂಕಿನಲ್ಲಿನ ಪ್ರಶ್ನೆಗಳನ್ನ ಮಾತ್ರ ಪರೀಕ್ಷೆಯಲ್ಲಿ ಕೇಳಾಗ್ತದೆ. ಸೊ ಅದನ್ನ ನಾನು ಈಗಾಗಲೇ ನಿಮಗೆ ವಾಟ್ಸಾಪ್ ಮೂಲಕ ಮುಂಚೆನೆ ಕಳಿಸಿದ್ದೀನಿ. ಅದನ್ನ ಪ್ರಿಂಟ್ ಮಾಡ್ಕೊಳ್ರಿ ಅಂತ ಹೇಳಿದ್ದೆ ನಾನು. ಎಷ್ಟು ವಿದ್ಯಾರ್ಥಿಗಳು ಪ್ರಿಂಟ್ ಮಾಡಿರ್ತಾರಲ್ಲ ಗೊತ್ತಿಲ್ಲ. ಸೊ ಅದನ್ನ ದಯವಿಟ್ಟು ಎಲ್ಲರೂ ಪ್ರಿಂಟ್ ಮಾಡ್ಕೊಳ್ರಿ. ಯಾಕಂತಂದ್ರೆ ಪರೀಕ್ಷೆಯಲ್ಲಿ ಆ ಕ್ವಶನ್ ಬ್ಯಾಂಕ್ ನಲ್ಲಿನ ಪ್ರಶ್ನೆಗಳನ್ನ ಮಾತ್ರ ಕೇಳಲಾಗ್ತದ, ಅದರ ಹೊರತಾಗಿ ಬೇರೆ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಏನ್ ಮಾಡ್ರಿ, ಈ ರೀತಿ ಕ್ವಶನ್ ಬ್ಯಾಂಕ್ ಅನ್ನ ಪ್ರಿಂಟ್ ಮಾಡ್ಕೊಳ್ರಿ. ಓಕೆ, ಸೊ ಕ್ವಶನ್ ಬ್ಯಾಂಕ್ ಅನ್ನು ಪ್ರಿಂಟ್ ಮಾಡಿದ್ರೆ ನಿಮಗೆ ಪ್ರಶ್ನೆಗಳು ಗೊತ್ತಾಗ್ತಾವ, ಅದರ ಉತ್ತರಗಳನ್ನ ನಿಮ್ಮ ನೋಟ್ಸ್ ನಲ್ಲಿ ಸಿಗ್ತದ. ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನು ಕೂಡ ನಿಮಗೆ ವಾಟ್ಸಾಪ್ ಮೂಲಕ ಕಳಿಸ್ತಾ ಇರ್ತೀನಿ. ಅದನ್ನ ಒಂದು ಸೆಪರೇಟ್ ನೋಟ್ಬುಕ್ ನಲ್ಲಿ ಬರಿತಾ ಇರಬೇಕು. ಓಕೆ, ಸೊ 2ನೇ ಅಧ್ಯಾಯದ 1 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳಿದಾವ. ಮೊದಲಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ. ಓಕೆ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅಲ್ಲಿ 3 ಪ್ರಶ್ನೆಗಳಿದಾವ. 3 ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಒಂದು ನೋಡ್ರಿ, ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆಯ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ?
ಅಲ್ಲಿ 4 ಆಪ್ಷನ್ಗಳನ್ನು ಕೊಡ್ತಾರ, 4 ಆಯ್ಕೆಗಳನ್ನು ಕೊಡ್ತಾರ. ಅದರಲ್ಲಿ ಒಂದು ಜನಗಣತಿ, ಬಿ ಎರಡನೇದು ಮಾದರಿ ಸಮೀಕ್ಷೆ, ಸಿ ಮೂರನೇದು ಆವಿಷ್ಕಾರ, ಡಿ ವಿತರಣೆ. ಸೊ ಇದರಲ್ಲಿ ಕರೆಕ್ಟ್ ಆದಂತ ಆನ್ಸರ್ ಯಾವುದು? ಜನಗಣತಿ. ಎರಡನೇ ಪ್ರಶ್ನೆ, ಕೆಳಗಿನ ಯಾವ ದತ್ತಾಂಶಗಳು ಹೆಚ್ಚು ಗಂಭೀರವಾದದು? ಅದರಲ್ಲಿ ಆಯ್ಕೆ ನೋಡ್ರಿ, ಮಾದರಿ ಆಯ್ಕೆ ದೋಷಗಳು, ಮಾದರಿ ಆಯ್ಕೆ ಅಲ್ಲದ ದೋಷಗಳು, ದತ್ತಾಂಶದ ದೋಷಗಳು, ಲೆಕ್ಕಾಚಾರದಲ್ಲಿನ ದೋಷಗಳು. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಬಿ ಮಾದರಿ ಆಯ್ಕೆ ಅಲ್ಲದ ದೋಷಗಳು. ಮೂರನೇ ಪ್ರಶ್ನೆ, ಪ್ರತಿಕ್ರಿಯೆಯನ್ನು ನೋಡುವಂತಹ ದತ್ತಾಂಶ ಸಂಗ್ರಹಣೆಯ ವಿಧಾನವೆಂದರೆ? ಪ್ರತಿಕ್ರಿಯೆಯನ್ನು ನೋಡುವಂತಹ ದತ್ತಾಂಶ ಸಂಗ್ರಹಣೆಯ ವಿಧಾನವೆಂದರೆ? ಅದಕ್ಕೆ ನಿಮಗೆ ಆಯ್ಕೆಗಳು ಕೊಟ್ಟಿದ್ದರಲ್ಲಿ ದೂರವಾಣಿ ಸಂದರ್ಶನ, ಅಂಚೆ ಮೂಲಕ ಪ್ರಶ್ನಾವಳಿ ರವಾನೆ, ವೈಯಕ್ತಿಕ ಸಂದರ್ಶನ ಮತ್ತು ಇಮೇಲ್. ಅದಕ್ಕೆ ಸರಿಯಾದ ಉತ್ತರ ಸಿ ವೈಯಕ್ತಿಕ ಸಂದರ್ಶನ. ಇನ್ನೆರಡನೇ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಅದರಲ್ಲಿ ಮೊದಲನೇದು, ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಡ್ಯಾಶ್ ಎಂದು ಹೆಸರು. ಅದರ ಉತ್ತರ ಪ್ರಾಥಮಿಕ ದತ್ತಾಂಶ. ಎರಡನೇದು, ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದ ಸಂದರ್ಶನ ಡ್ಯಾಶ್ ಡ್ಯಾಶ್. ಅದಕ್ಕೆ ಉತ್ತರ ದೂರವಾಣಿ ಸಂದರ್ಶನ. ಯಾವುದೋ ದೂರವಾಣಿ ಸಂದರ್ಶನ. ಮೂರನೇದು, ಅಧಿಕ ವೆಚ್ಚವಾಗುವ ಸಂದರ್ಶನ ವಿಧಾನ. ಯಾವುದೋ ವೈಯಕ್ತಿಕ ಸಂದರ್ಶನ. ಉತ್ತರ ಏನು? ವೈಯಕ್ತಿಕ ಸಂದರ್ಶನ. ನಾಲ್ಕನೇದು, ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಸಂಗ್ರಹಣೆಯ ವಿಧಾನ. ಯಾವುದೋ ಅಂಚೆ ಮೂಲಕ ಸಮೀಕ್ಷೆ. ಕೊನೆಯದು ಐದನೇ ಪ್ರಶ್ನೆ, ಭಾರತದ ಜನಗಣತಿಯು ಡ್ಯಾಶ್ ಡ್ಯಾಶ್ ವರ್ಷಕ್ಕೊಮ್ಮೆ ನಡೆಯುತ್ತದೆ. ಯಾವಾಗ ನಡೀತದ? ಪ್ರತಿ 10 ವರ್ಷಕ್ಕೊಮ್ಮೆ, ಎವ್ರಿ 10 years. ಇನ್ನು ಮೂರನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಅದರಲ್ಲಿ ಮೊದಲನೇದು ವೈಯಕ್ತಿಕ ಸಂದರ್ಶನ. ಅದರ ಉತ್ತರ ಅಧಿಕ ವೆಚ್ಚ. ಯಾವುದೋ ಅಧಿಕ ವೆಚ್ಚ. ಎರಡನೇದು ಅಂಚೆ ಮೂಲಕ ಪ್ರಶ್ನಾವಳಿ. ಅದರ ಉತ್ತರ ಕಳೆದು ಹೋಗುವಿಕೆ. ಮೂರನೇದು ದೂರವಾಣಿ ಸಂದರ್ಶನ. ಅದರ ಉತ್ತರ ಸಾಪೇಕ್ಷವಾಗಿ ಕಡಿಮೆ ವೆಚ್ಚ. ಸಾಪೇಕ್ಷವಾಗಿ ಕಡಿಮೆ ವೆಚ್ಚ. ನಾಲ್ಕನೇದು ಪೈಲಟ್ ಸಮೀಕ್ಷೆ. ಅದರ ಉತ್ತರ ಪೂರ್ವಭಾವಿ ಪ್ರಶ್ನಾವಳಿ. ಕೊನೆಯದು ಅಂದ್ರೆ ಐದನೇದು ಜನಗಣತಿ. ಎಲ್ಲಾ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಎಲ್ಲಾ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ. ಸೊ ಇಲ್ಲಿ ನಿಮಗೆ ಮತ್ತೆ ಏನಾದರೂ ಸಮಸ್ಯೆ ಇದ್ರೆ, ಮತ್ತೆ ಏನಾದರೂ ನಿಮಗೆ ಯಾವ ವಿಷಯ ತಿಳಿಲ್ಲ ಅಂತಂದ್ರೆ ತಾವು ದಯವಿಟ್ಟು ನನ್ನ ವೈಯಕ್ತಿಕ ನಂಬರ್ಗೆ ಫೋನ್ ಮೂಲಕ ಅಥವಾ ವಾಟ್ಸಾಪ್ ಮೂಲಕ ಅದನ್ನ ಬಗೆಹರಿಸಿಕೊಳ್ಳಬಹುದು. ನಾನಲ್ಲಿ ನಿಮಗೆ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.